ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಇದು ಇನ್ನೊಂದು ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇದು ನಿಮ್ಮ ಡ್ರೀಮರ್ ಕನ್ನಡ. ಹೊಸ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತು ಯಾವ ಗಾಡಿ ತಂದಿದ್ದೀನಿ ಅಂತ ಒಂಥರ ಡಿಫ್ರೆಂಟ್ ಗಾಡಿ ಅನ್ನೋದು ಬಂತು ಅಂತ ಅಂದರೆ ಸ್ಟಾರ್ಟಿಂಗು ಒಂದು ಸ್ವಲ್ಪ ನೋಡ್ತಾರೆ ಯಾವ ಗಾಡಿ ತಗೊಳ್ಳೋಣ ಅಂತ. ರಾಯಲ್ ಎನ್ಫೀಲ್ಡ್ ಅಂತ ಎಲ್ಲರ ತಲೆ ಜಾಸ್ತಿ ರಾಯಲ್ ಅಂತಾರೆ. ರಾಯಲ್ ಎನ್ಫೀಲ್ಡ್ ತಂದಿದ್ದೀನಿ ಈ ಸಲ. ಅದು ನಥಿಂಗ್ ಬಟ್ ರಾಯಲ್ ಎನ್ಫೀಲ್ಡ್ ಅಂತಾರೆ. ಒಂದೊಳ್ಳೆ ಕ್ರೂಸರ್ ಬೈಕು, ಹೊಸ್ದಾಗಿ ಬಂದಿರೋದು ಗಾಡಿ. ನೋಡ್ತಿದ್ರೆ ಮಾತ್ರ ವಾವ್ ಅಂತ ಬರುತ್ತೆ. ಫಸ್ಟ್ ಅಂಟರ್ಗಿಂತ ನನಗೆ ಇಷ್ಟ ಇದ್ದಿದ್ದು ನನಗೆ ಇದು ಬರ್ತಿತ್ತಲ್ಲ, ಥಂಡರ್ ಬರ್ಡ್ ವಾಸ್ ಕ್ರೇಜಿ ಅನ್ಕೊಳ್ಳಿ. ಥಂಡರ್ ಬರ್ಡ್ 350 ಮಾತ್ರ ಸಖತ್ ಕ್ರೇಜಿ ಆಗಿತ್ತು. ನಾನು ಆ ಗಾಡಿ ಓಡಿಸ್ತಿದ್ದೆ ಮಾತ್ರ. ಗೋಸ್ಟ್ ರೈಡರ್ ಗೊತ್ತಾ? ಗೋಸ್ಟ್ ರೈಡರ್ ಫೀಲ್ಡಿಂಗಲ್ಲಿ ಇರ್ತಿದ್ದೆ, ಗೋಸ್ಟ್ ರೈಡರ್ ಅಂತ. ಬಟ್ ಈ ಗಾಡಿ ಹಂಟರ್ ಬಂದಿತ್ತು, ಒಳ್ಳೆ ಮಜಾ ಕೊಡ್ತು ಗಾಡಿ ಎಲ್ಲರಿಗೂ. ಇನ್ನೇನು ಹೇಳೋದು, ಸ್ಟಾರ್ಟಿಂಗ್ ಡೈರೆಕ್ಟ್ ಸ್ಪೆಸಿಫಿಕೇಷನ್ಗೆ ಹೋಗೋದ. ನನಗೆ ಮೋಸ್ಟ್ ಇಂಟ್ರೆಸ್ಟಸ್ ಗೊತ್ತಲ್ಲ ನಿಮ್ಗೆಲ್ಲರಿಗೂ. ನಾನು ಮೋಸ್ಟ್ ಇಂಟ್ರೆಸ್ಟೆಡ್ ಎಲ್ಲ ಟೈಮ್ ರೈಡಿಗೆ ಇಂಟ್ರೆಸ್ಟ್ ಆಗಿ ಬರೋದು. ನನಗೆ ರೈಡಿಗೆ ತುಂಬ ಇಂಟ್ರೆಸ್ಟ್ ಆಗೋದು. ಈಗ ಸೆಕೆಂಡ್ ವೀಡಿಯೋ ಮಾಡ್ತಾಯಿದ್ದೀನಿ. ನಾನೊಬ್ಬ ಇನ್ನೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಡೈರೆಕ್ಟಿಂಗ್ ಇಂಜಿನ್ ಬರೋದ. ಇಂಜಿನ್ 350 ಅಂತ ಅಂತಲೇ ಗೊತ್ತಾಗೋಯ್ತದೆ. 350cc ಇಂಜಿನ್ ಅಂತ. 350cc ಅಲ್ಲ, 349.93cc ಇದು. ಇನ್ನೂ ಚೂರು ಗ್ಯಾಪ್ ಐತೆ, ಇಷ್ಟು ದೊಡ್ಡದು ಗ್ಯಾಪ್ ಐತೆ. ಗ್ಯಾಪ್ ಕೊಟ್ಮೇಲೆ CC ಆಗೋದಿದು. ಅಯ್ಯೋ, ಇಂಜಿನ್ ಮಾತ್ರ ಇಷ್ಟೇ ಸಣ್ಣ CCಗೆ, ಬರೀ 349ccಗೆ ಇಷ್ಟು ದೊಡ್ಡ ಥರ ಕಾಣಿಸ್ತದೆ ಇದು. ಹಿಮಾಲಯನ್ ಇಂಜಿನ್ ಅಂತ ಅಂದರೆ ಸಾಕು, ದಪ್ಪ ಕಾಣಿಸ್ತದೆ. ಅಯ್ಯೋ ಅಪ್ಪ, ಫಸ್ಟ್ ಟೇಲ್ ಲ್ಯಾಂಪ್ ಹೊಡ್ಕೊಂಡಿದ್ದು ನನ್ನ ಫ್ರೆಂಡ್ದಿದ್ದು. ಟೇಲ್ ಲ್ಯಾಂಪ್ ಫಸ್ಟೇ ಹೊಡ್ಕೊಬಂದ್ಬಿಟ್ಟನಲ್ಲ ಇವನು. ಎಲ್ಲಿಂದ ಹೊಡ್ಕೊಬಂದ ಹುಡುಗಿ ಕೇಳೋಲ್ಲ ಒಂದ್ಸಲಿ, ಎಲ್ಲಿ ಹೊಡ್ಕೊಬಂದೆ ಪುಟ್ಟ ಅಂತ. ಆಮೇಲೆ ಸೈಲೆನ್ಸರ್ ನೋಡಿ, ಚಿಕ್ಕದಾಗಿ ಸಿಂಗಲ್ ಸಿಲಿಂಡರು, ಏರ್ ಆ್ಯಂಡ್ ಆಯಿಲ್ ಕೂಲ್ಡ್ ಇಂಜಿನು, ಆಯಿಲ್ ಕೂಲ್ಡ್ ಸಿಸ್ಟಮು. ಫ್ರಂಟು ಡಿಸ್ಕೋ, ಬ್ಯಾಕು ಡಿಸ್ಕೋ, ಇನ್ನೂ ಏನು ಬೇಕು, ಡಿಸ್ಕೋ ದಿವಾನಿ ಅಂತ ಆಡೋಬೇಕು ಎಲ್ಲ ಟೈಮು ಆಡ್ತಿರೋದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆಮೇಲೆ ಟ್ಯಾಂಕ್ ಕೆಪಾಸಿಟಿ ಬಂತು 13 ಲೀಟರ್ಸು. ಆಮೇಲೆ ಸ್ಪೀಡೋಮೀಟರು ಅನಲಾಗು, ಡಿಜಿಟಲ್, ಟ್ರಿಪ್ ಮೀಟರ್ ಡಿಜಿಟಲ್. ಬಟ್ ಈ ಸ್ವಿಚಸ್ಗಳು ಡಿಫ್ರೆಂಟ್ ಆಗಿ ಹೊಡಿದ್ದಾರೆ. ಆ್ಯಂಡ್ ಈ ಸ್ವಿಚಸ್ ಯಾವಾಗ ಈ ಸ್ವಿಚ್ ಲಾಂಚ್ ಆಯಿತು ರಾಯಲ್ ಎನ್ಫೀಲ್ಡಲ್ಲಿ, G2ಗೂ ಇದೆ ಸ್ವಿಚ್ಚು, ಹಿಮಾಲಯನ್ಗೂ ಇದೆ ಸ್ವಿಚ್ಚು, ಎಲ್ಲದಕ್ಕೂ ಇದೆ ಸ್ವಿಚ್ ಹಾಕ್ತಾರೆ. ಬಟ್ ನನಗೆ ಈ ಸ್ವಿಚಸ್ಗಿಂತ ನನಗೆ ಇಷ್ಟ ಇದ್ದಿತ್ತು ಅಂತಂದರೆ ಮಾಮೂಲಿ ಸ್ವಿಚ್ ಬರ್ತಿತ್ತಲ್ಲ ಹಿಂಗೆ, ಅಪ್ ಆ್ಯಂಡ್ ಡೌನ್ ಸ್ವಿಚ್ ಸಕ್ಕತ್ತಾಗಿತ್ತು ಮಾತ್ರ. ಅಪ್ ಆ್ಯಂಡ್ ಡೌನ್ ಸ್ವಿಚ್ ಅಂದರೆ ಮಾತ್ರ ಸಕ್ಕತ್ ಇಷ್ಟ ಆಯಿತು. ಈಗ ಯಾವುದೋ ಇದು ಈ ಥರ ಈ ಗಾಡಿ ಬಂದಾಗಿಂದ, ಈ ಲಾಕ್ ಹಾಕ್ದಾಗಿಂದ, ಈ ಸಿಸ್ಟಮ್ ಹಾಕಿದಾಗಿಂದ ಎಲ್ಲ ಗಾಡಿಗೂ ಅದೇ ಸ್ವಿಚ್ ಹಾಕ್ತವ್ರೆ. ಗಾಡಿ ಎನ್ಫೀಲ್ಡ್ ರಾಯಲ್ ಅಂದರೆ ಗೊತ್ತಲ್ಲ, ರಾಯಲೇ ಬಂದ್ಬಿಡ್ತದೆ ಹಂಗೇನೆ, ರಾಯಲ್ ಅಂತ. 110 ವೀಲು, ಫ್ರಂಟು 110 ಅಂತ ಹಾಕೋರೆ. ಬ್ಯಾಕ್ ನೋಡ್ಬೇಕು ಎಷ್ಟು ಹಾಕೋರೆ ಅಂತ. 140 ಹಾಕೋರೆ. ತುಂಬ ದೊಡ್ಡದಿದು 140. ಇದು 140 ನೋಡಿ, ಇಲ್ಲಿ ನೋಡಿದ್ರೆ ಗೊತ್ತಾಯ್ತದೆ ಇಷ್ಟು ದೊಡ್ಡದೈತೆ. ಇದು ನೋಡಿದ್ರೆ ಗೊತ್ತಾಗ್ತದೆ ಇಷ್ಟು ದೊಡ್ಡದೈತೆ ಅಂತ. ಯಪ್ಪ, ಸೈಲೆನ್ಸರ್ ಸುಡ್ತೈತೆ. ನಾನು ಓಡಿಸ್ಕೊಬಂದ್ಬಿಟ್ಟು ಸೌಂಡು ಚೆನ್ನಾಗೈತೆ ಗಾಡಿದು. ಆ್ಯಂಡ್ ಇನ್ನೊಂದು ಮಜಾ ಏನು ಗೊತ್ತಾ, ಇದು ಮ್ಯಾಕ್ಸಿಮಮ್ ಪವರ್ ಬಂತು 6100 RPM ಕೊಡುತ್ತೆ ಮ್ಯಾಕ್ಸಿಮಮ್ ಪವರು. ಟಾರ್ಕು ಅರೌಂಡ್ 4000 ಕೊಡುತ್ತೆ. 4000 ಆರಾಮಾಗಿ ಕೊಡುತ್ತೆ RPM. ಇಂಡಿಯನ್ ಮೋಟರ್ ಸೈಕಲ್ ಆಫ್ ದ ಇಯರ್ ಈ ಥರ ಎಲ್ಲ ಬಂದ್ಬಿಡೈತೆ. ಮೋಟರ್ ಆಫ್ ದ ಇಯರ್. ಇನ್ನು ಎಲ್ಲದಕ್ಕಿಂತ ನನಗೆ ಬೆಸ್ಟ್ ಹೇಳ್ತಿದ್ದಿಲ್ಲ ರೈಡ್ಗಿಂತ ಮುಂಚೆ ಒಂದು ಸೌಂಡ್ ಕೇಳೋದಿದೆ ಗಾಡಿದು. ಫಸ್ಟ್
ಫಸ್ಟ್ ಗೇರಲ್ಲಿ ಐತೆ. ನ್ಯೂಟ್ರಲ್ ಮಾಡಿದ್ರೆ ಫಸ್ಟ್ ಗೇರಿಗೆ ಬರುತ್ತಲ್ಲ ಇದು. ಹಾಂ, ನ್ಯೂಟ್ರಲ್ ಬೀಳ್ತು. ಸೌಂಡ್ ಕೇಳೋದಾ? ಸೌಂಡ್ ಕೇಳಿಸ್ಕೊಳ್ಳಿ. ಆಯ್ತು. ಬಟ್ ಬುಲೆಟ್ಗೆ ಮರ್ಯಾದೆ ತೆಗಿತವ್ರೆ ಇದು. ರಾಯಲ್ ಎನ್ಫೀಲ್ಡ್ ಬುಲೆಟ್ ಇದೆಯಲ್ಲ, ಅದಕ್ಕೆ ಮರ್ಯಾದೆ ತೆಗಿತವ್ರೆ ಇದು. ರಾಯಲ್ ಎನ್ಫೀಲ್ಡ್ ಶೋರೂಮರು ಈ ಸೌಂಡ್ ಹಾಕ್ಬಿಟ್ಟು ಒಳ್ಳೆ ಟುಕ್ಕು 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 ಸೌಂಡ್ ನೋಡಿ ಹೆಂಗೈತೆ. ಇದಕ್ಕಿಂತ ಬುಲೆಟ್ದು ಸೌಂಡು ಅಂತ ಅಂದರೆ ನೋಡಿ. ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗೇನೆ. ಚೆಕ್ ಮಾಡಿ ಸೌಂಡ್ನ ನೋಡಿ. 6 ಸೌಂಡು ಒಂಥರ ಸೌಂಡ್ ಎಕ್ಸ್ಟ್ರಾ ಕೊಟ್ಟರೆ ಸೌಂಡ್ ಚೆನ್ನಾಗೈತೆ ಇದು. ವಾವ್. ಯಾಕಣ ಸಣ್ಣ ಆಗ್ಬಿಟ್ಟಿದ್ಯಾ ಅಣ್ಣ? ಅಳ್ಬಿಡ ಕಣ, ಅಳ್ಬಿಡ ಅಣ್ಣ. ಯಾಕಣ? ಫೋಟೋ ತೆಗ. ಒಂದ್ ನಿಮಿಷ ಕಣ್ಣೀರು ಒಡ್ಸ್ಕೊಳ್ಳೋಣ. ಡ್ವೆಲ್ ಚಾನಲ್ ABS, ಡ್ವೆಲ್ ಚಾನಲ್ ABS ಗಾಡಿಗೆ. ಆಮೇಲೆ ಹಂಗೆ ಒಂದು ರೈಡ್ಗೆ ಹೋಗೋದ. ರೈಡ್ಗೆ ಹೋಗ್ತಾರೆ. ರೈಡ್ ಅಂದರೆ ರೈಡೇ ಮಜಾ ಅನ್ಕೊಳ್ಳಿ. ಏನೇ ಮಾಡಿ ರೈಡ್ ಆದರೆ ರೈಡೇ ಮಜಾ ಕೊಡೋದು. ಪಾರ್ಕಿಂಗ್ ಸ್ವಿಚ್ ಇದು ಇನ್ಬಿಲ್ಟೇ ಕೊಟ್ಟವ್ರೆ. ಮೊದಲೆಲ್ಲ ಫಸ್ಟ್ ಸಪ್ರೇಟಾಗಿ ಹಾಕ್ಸ್ಬೇಕಾಯ್ತು. ಫಸ್ಟ್ ಈಗೆಲ್ಲ ಅವರೇ ಹಾಕ್ತವ್ರೆ. ಸೆಕೆಂಡ್ ಗೇರ್ ಫ್ಲಿಪ್ ಮಾಡಿದಷ್ಟೇ ಕೊಡೋ ಮೂಮೆಂಟ್ ಇದೆಯಲ್ಲ ಮಾತ್ರ ಏನು ಮಚ್ಚ ಕೊಡ್ತಾ ಇದೆ ಗೊತ್ತಾ ಮೂಮೆಂಟು. ಜಸ್ಟ್ ಕೊಟ್ಟು ಸೆಕೆಂಡ್ ಗೇರ್ಗೆ ಹಾಕ್ತಾರೆ, ಹಿಂದೆ ಹೋಗ್ತಾ ಇದೀವಿ. ಆ ಫೀಲಿಂಗ್ ಕೊಡ್ತದೆ ಗಾಡಿ ಮಾತ್ರ. ಇದು ಮಾತ್ರ ಬುಲೆಟ್ ಮಾತ್ರ ಕ್ಲಾಸಿಕ್ ಚಿಂದಿ ಫೀಲಿಂಗ್ ಕೊಡ್ತದೆ. ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗೇನೆ. ಒಳ್ಳೆ ಸೌಂಡ್ ಕೊಡ್ತಿದೆ ಮಾತ್ರ. ಫುಲ್ ಕೊಟ್ಟರೆ ಸೌಂಡ್ ಕೊಡಲ್ಲ. ನಾರ್ಮಲಾಗಿ ಮೀಡಿಯಮ್ ಕೊಡ್ತದೆ ಸೌಂಡ್ ಮಾತ್ರ. ಅದು ಹೆವಿ ಕ್ರೇಜ್ ಕೊಡುತ್ತೆ ಸೌಂಡ್. ಚೆನ್ನಾಗಿದೆ ಸೌಂಡ್. ಸೆಕೆಂಡ್ ಗೇರ್ಗೆ ಹಾಕ್ತಾನೆ ಟಕ್ಕೊಂದ ಫ್ಲಿಪ್ ಆಗುತ್ತಲ್ಲ, ಅದು ಏನು ಸ್ಮೂತ್ ಅಂತ ಅಂದರೆ ಬೆಣ್ಣೆ ಗಾಡಿ. ನೋಡಿ ಹಿಂಗೆ ಸಪೋರ್ಟ್ ಮಾಡ್ತಿದ್ರೆ ಆದಷ್ಟು ಬೇರೆ ಗಾಡಿಗಳು ತರ್ತೀನಿ, ಬೇರೆ ಗಾಡಿಗಳು ತೋರಿಸ್ತೀನಿ, ಬೇರೆ ಗಾಡಿ ಜೊತೆ ಆಟ ಆಡ್ತೀನಿ. ನೋಡ್ದ ಮಜಾ ತಗೋಬೇಕು. ಗಾಡಿ ಅಂದರೆ ಸಾಕು ಮಜಾ ತಗೋಬೇಕು. ಎಂಥ ಗಾಡಿ ಆದರೂ ಮಜಾ ತಗೊಳ್ಳೋದೇ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ. ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕಾನ್ ಒತ್ತಿ. ನನ್ನ ನೆಕ್ಸ್ಟ್ ವಿಡಿಯೋ ಬಂದ ತಕ್ಷಣ ನಿಮ್ಗೆ ಅಪ್ಡೇಟ್ ಬೇಗ ಸಿಗಲಿ. ಆ್ಯಂಡ್ ನಂಗೆ ಸಪೋರ್ಟ್ ಮಾಡಿ. ಹೊಸ ಕನ್ನಡಕ್ಕೆ ಯೂಟ್ಯೂಬ್ ಆಗಿ ಬರ್ತಾಯಿದ್ದೀನಿ. ನಾನು ಯೂಟ್ಯೂಬರಾಗಿ ಬರ್ತಾಯಿದ್ದೀನಿ. ಪ್ಲೀಸ್ ಹೆಲ್ಪ್ ಮಾಡಿ. ಈ ಥರ ನಿಮ್ಮ ಸಪೋರ್ಟ್ ಇದ್ದರೆ ನಿಮ್ಮಂಥದ್ದು ಕನ್ನಡದವರು ಚೆನ್ನಾಗಿ ಬೆಳಿ. ಓಕೆ, ಥ್ಯಾಂಕ್ ಯು. ಬೇರೆ ಸ್ಟೇಟ್ಗಳಲ್ಲೂ ಹೆಸರು ಮಾಡ್ತಾರೆ. ನಿಮ್ಗಳು ನಮ್ಗೆ ಸಪೋರ್ಟ್ ಮಾಡ್ತಿದ್ರೆ, ಜನರುಗಳು ನಂಗೆ ಸಪೋರ್ಟ್ ಮಾಡ್ತಿದ್ರೆ, ಒಳ್ಳೆ ಸಪೋರ್ಟ್ ಸಿಕ್ಕಿ ನಾನು ಒಂದು ಸ್ಥಾನಕ್ಕೆ ಬರ್ತೀನಿ. ನನಗೆ ಏನು ನನಗೆ ಹೆಸರು ಬರಬೇಕು ಅಂತ ಇದ್ದಿದ್ರೆ ನನ್ನ ಮುಖ ರಿವ್ಯೂ ಮಾಡಿಬಿಡ್ತಿದೆ. ರಿವ್ಯೂ ಮಾಡ್ತಿಲ್ಲ. ಏನಕ್ಕಂದರೆ ರೀಸನ್ ಏನಂತ ಅಂದರೆ ನಾನು ಮಾಡಬೇಕು, ಪ್ಯಾಷನ್ ಇರಬೇಕು, ಮಾಡಬೇಕು. ಮುಖ ತೋರಿಸ್ಬಿಟ್ಟು ಏನು ಮಾಡಬೇಕು? ಮುಖ ತೋರಿಸಿ ನಾನು ಅಂತ ಗೊತ್ತಾಯ್ತದೆ ಅಷ್ಟೇ, ಏನೂ ಗೊತ್ತಾಗಲ್ಲ. ಸರಿ, ನಾನು ಅಷ್ಟೇ ಗೊತ್ತಾಗೋದು. No, this is not a time to do, bro. No, what are you doing? Huh? You will take all the chances. And what the fuck he was doing, man?
ಆಯ್ತು ನಡಿ ನಡಿ. ರೈಡ್ಗೆ ಹೋಗೋದ ಈಗ, ನೋಡೋದ ಟಾಪ್ ಸ್ಪೀಡ್ ಹೆಂಗೆ ಕೊಡುತ್ತೆ ಅಂತ. ರೋಡ್ಗಳು ನೋಡ್ತಿದ್ರೆ ಎಲ್ಲ ರೆಚ್ಚು ಈಗ ಹೋಗೋದಾ ಫಸ್ಟ್ ರೈಡ್, ಒಂದು ರೈಡ್, ಲಾಸ್ಟ್ ರೈಡ್. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾನು ನಿಮ್ಮ ಸಪೋರ್ಟ್ ಹಂಗೆ ಇರಲಿ. ಥ್ಯಾಂಕ್ ಯು. ಭೇಟಿಯಾಗೋಣ. ನಮಸ್ಕಾರ.